ದೇಶಾದ್ಯಂತ ಬಹಳ ಚರ್ಚೆಗೆ ಗ್ರಾಸವಾಗಿರುವಂತಹ ವಕ್ಫ್ ಮಸೂದೆ ಮಂಡನೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸೊ ಹಾಗಾಗಿ ಇವತ್ತು ಬಿಗ್ ಡೇ. ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಅಗ್ನಿ ಪರೀಕ್ಷೆಯೂ ಹೌದು. ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೆ ಒಂದು ರೀತಿ ಕ್ಷಣಗಣನೆ ಆರಂಭ ಆಗಿದೆ. ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾದಂತಹ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೆ ಕೇಂದ್ರ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿದೆ. ಕ್ಷಣಗಣನೆ ಈಗಾಗಲೇ ಆರಂಭ ಆಗಿದೆ. ಇದರ ನಡುವೆ ಇದು ಸುಲಭ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಇದೆ. ಲೋಕಸಭೆಯಲ್ಲಿ ಇವತ್ತು ವಕ್ಫ್ ಬಿಲ್ ಬಿರುಗಾಳಿನೇ ಎಬ್ಬಿಸಲಿದೆ. ಮಧ್ಯಾಹ್ನ 12 ಗಂಟೆಗೆ ವಕ್ಫ್ ಬಿಲ್ ಮಂಡನೆ ಆಗಲಿದೆ. ಲೋಕಸಭೆಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ವಕ್ಫ್ ಬಿಲ್ ಮಂಡನೆ. ಕೇಂದ್ರ ಸಂಸದೀಯ ವ್ಯವಹಾರ ಸಚಿವರಿಂದ ಬಿಲ್ ಮಂಡನೆ ಆಗತ್ತೆ. ಲೋಕಸಭೆಯಲ್ಲಿ ಇವತ್ತೇ ಅನುಮೋದನೆ ಪಡೆಯುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಇನ್ನು ನಾಳೆ ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆಯಾಗುವ ಸಾಧ್ಯತೆ ಇದೆ. ಕಾರಣ ಶುಕ್ರವಾರ ಸಂಸತ್ ಅಧಿವೇಶನ ಅಂತ್ಯವಾಗುತ್ತೆ. ಏಪ್ರಿಲ್ 4ರಂದು ಸಂಸತ್ ಅಧಿವೇಶನ ಕೊನೆಗೊಳ್ಳುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆಯೇ ರಾಜ್ಯಸಭೆಯಲ್ಲಿ ಈ ಮಸೂದೆ ಅಂಗೀಕಾರ ಆಗೋದು ಬಹುತೇಕ ನಿಖಿಯಾಗಿದೆ. ಇವತ್ತಿನಿಂದ 3 ದಿನ ಲೋಕಸಭೆಯ ಕಲಾಪ ಕಾವೇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಲೋಕಸಭೆಯಲ್ಲಿ ಈಗ ಮೋದಿ ಸರ್ಕಾರಕ್ಕೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ. ಮುಂದಿನ 3 ದಿನ ಲೋಕಸಭೆಯ ಕಲಾಪ ಕಾವೇರಿ. ಇವತ್ತು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗುತ್ತೆ. ಇವತ್ತೇ ಅನುಮೋದನೆ ಪಡೆಯುವ ಸಾಧ್ಯತೆಗಳು ಹೆಚ್ಚಳವಾಗಿದೆ. ಇದರ ನಡುವೆ ನಾಳೆನೆ ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಸೊ ಈ ನಡುವೆ ಪ್ರತಿಪಕ್ಷ ಏನು ಮಾಡುತ್ತೆ ಅನ್ನೋದು ಕೂಡ ಬಹಳ ದೊಡ್ಡ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.